Sir, in Karnataka, there is a serious scam, sir. None other than Chief Minister of Karnataka, CM Siddaramaiah. Without his consent. ವಾಲ್ಮೀಕಿ ಮೋಡ ಕೇಸಿನ ಒಂದು ಸದ್ದು ಇದೀಗ ಪಾರ್ಲಿಮೆಂಟ್ನಲ್ಲಿ ಕೂಗ್ತಾ ಇರುವಂಥದ್ದು. ಇಂತೂ ಸಾವಿರಾರು ಪ್ರಕರಣಗಳು ನಡೀತವೆ, ಹೋಗ್ತವೆ, ಆಪಾದನೆಗಳು ಬರ್ತವೆ. ಸಿದ್ದರಾಮಯ್ಯನವರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯೋದು ಒಂದೇ ಅವರ ಇದು ಜುಡಿಷಿಯಲ್ ಎಂಕ್ವೈರಿ ಫಿಕ್ಸ್ ಆಗಿದೆ. ಸತ್ಯಾಸತ್ಯತೆ ಹೊರಗೆ ಬರುತ್ತೆ, ಎಲ್ಲಿ ಬೇಕಾದ್ರೂ ಚರ್ಚೆ ಮಾಡ್ತಾರೆ. ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ಸದ್ದು ಮಾಡ್ತಿರುವಂಥ ವಾಲ್ಮೀಕಿ ಮೋಡ ಕೇಸಿನ ಒಂದು ಸದ್ದು ಇದೀಗ ಪಾರ್ಲಿಮೆಂಟ್ನಲ್ಲಿ ಕೂಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ CM ಸಿದ್ದರಾಮಯ್ಯನವರ ಹೆಸರು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಣ ಜೊತೆ ಶಾಸಕ ಶಿವಲಿಂಗೇಗೌಡ ಇದ್ದಾರೆ. ಸರ್, ಇವತ್ತು ರಾಜ್ಯದಲ್ಲಿ ಈ ಒಂದು ಕೇಸಿನಲ್ಲಿ ಚರ್ಚೆ ಆಗ್ತಾ ಇದೆ, ಅಭಿವೃದ್ಧಿ ಪರ ಕೆಲಸಗಳು ಆಗ್ತಾ ಇಲ್ಲ. ಸದನದ ಪಾರ್ಲಿಮೆಂಟ್ನಲ್ಲೂ ಕೂಡ ಈ ಧ್ವನಿಯನ್ನು ಎತ್ತಿದ್ದಾರೆ. BJP ಮತ್ತು JDS ಮೈತ್ರಿಯವರು ರಾಜಕಾರಣ ಮಾಡಕೊಂಡಿದ್ದಾರೆ, ಅಭಿವೃದ್ಧಿ ಮಾಡಕೊಂಡಿಲ್ಲ. ಅವರ ಇಚ್ಛಾಶಕ್ತಿ ಇರ್ತಕ್ಕಂಥದ್ದು ರಾಜಕೀಯಕ್ಕೆ. ಇದರಲ್ಲಿ ಜುಡಿಷಿಯಲ್ ಎಂಕ್ವೈರಿ ಫಿಕ್ಸ್ ಆಗಿದೆ. ಸತ್ಯಾಸತ್ಯತೆ ಹೊರಗೆ ಬರುತ್ತೆ, ಎಲ್ಲಿ ಬೇಕಾದ್ರೂ ಚರ್ಚೆ ಮಾಡ್ಕೊಳ್ಳಿ. ನಿಜಾಂಶ ಏನು ಅನ್ನೋದು ಚರ್ಚೆಗೆ ಬರುತ್ತೆ ಜುಡಿಷಿಯಲಲ್ಲಿ. ಈ ಲೋಕಸಭೆಯಲ್ಲಿ ಇರದೇ ಇರುವಂಥ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡೋದು ಎಷ್ಟು ಬಗ್ಗೆ ಸರ್? ಅಲ್ಲ, ಕರ್ನಾಟಕ ಒಂದು ರಾಜ್ಯದ ಮುಖ್ಯಮಂತ್ರಿಯಿಂದ ಚರ್ಚೆ ಮಾಡ್ಬೋದು, ಅದು ಪ್ರಶ್ನೆ ಅಲ್ಲ. ಇಶ್ಯೂನ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಚರ್ಚೆ ಮಾಡ್ಬೋದು. ಆದರೆ ಆ ವಿಚಾರದ ಗಾಂಭೀರ್ಯತೆ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಇಂತೂ ಸಾವಿರಾರು ಪ್ರಕರಣಗಳು ನಡೀತವೆ, ಹೋಗ್ತವೆ, ಆಪಾದನೆಗಳು ಬರ್ತವೆ. ಎಲ್ಲನೂ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡ್ತಾರೆ ಅಂದರೆ ಇದು ರಾಜಕೀಯದ ದುರುದ್ದೇಶ ಅಂತೇಳಿ ಗೊತ್ತಾಗುತ್ತೆ. ಸರ್, ಇಲ್ಲಿ 2 ವಾರ ಕಾಲ ಅಧಿವೇಶನ ನಡೀತು, ಯಾವುದೇ ಅಭಿವೃದ್ಧಿ ಪರವಾಗಿ ಏನು ಚರ್ಚೆ ಆಗಲಿಲ್ಲ. ಅವ್ರಿಗೆ ಬೇಕಿಲ್ಲ ಚರ್ಚೆ. ಸಿದ್ದರಾಮಯ್ಯನವರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯೋದು ಒಂದೇ ಅವರ ಇದು. ಅದರಲ್ಲಿ ಸಿದ್ದರಾಮಯ್ಯನವರು ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದರಲ್ಲಿ ನಾವು ಚಾಲೆಂಜ್ ತಗೋತೀವಿ. ಒಂದೇ ಒಂದು ಇಂಚು ಏನಾದ್ರೂ ಅದ್ರಲ್ಲಿ ತಪ್ಪಿದರೆ ನಾವು ಸಾರಿ ಕೇಳಕ್ಕೆ ತಯಾರಾಗಿದ್ದೀವಿ. ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಚರ್ಚೆ ಆಗ್ತಾ ಇಲ್ಲ, ಅನುದಾನ ಕೊಡ್ತಾ ಇಲ್ಲ. ಮೊನ್ನೆ ಕೂಡ ಬಜೆಟ್ ಮಂಡನೆ ಆಯಿತು, ಹಿಂದೆ ಕೂಡ ಸಾಕಷ್ಟು ಬಜೆಟ್ ಮಂಡನೆಗಳಾಗಿದೆ. ಅದೆಲ್ಲವನ್ನು ಹೊರತುಪಡಿಸಿ ರಾಜ್ಯದ ಪರ ಚರ್ಚೆ ಮಾಡಬೇಕಂತ ಸಂಸದರು ಇವತ್ತು ಅಲ್ಲಿ ಹೋಗಿ ಕೂಡ ಗಲಾಟೆಯನ್ನು ಮಾಡ್ತಾರೆ ವಾಲ್ಮೀಕಿ ಕೇಸ್. ಹೌದು, ಅವರು ಅಭಿವೃದ್ಧಿ ಬಿಟ್ಟರು. ಬಜೆಟಲ್ಲಿ ಏನೂ ಕೊಟ್ಟಿಲ್ಲ, ಕರ್ನಾಟಕ ಬರೀ ಚೊಂಬು ಕೊಟ್ಟಿದ್ದಾರೆ. ಆದರೂ ಅವರು ಬರೀ ರಾಜಕೀಯ ಮಾಡ್ತಾರೋ ಹೊರತು ಅಭಿವೃದ್ಧಿ ಕಡೆ ಗಮನ ಹರಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಇದಿಷ್ಟು ಶಾಸಕ ಶಿವಲಿಂಗೇಗೌಡರ ಮಾತು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.